ದೇಶದ ವಿರೋಧವಾಗಿ ಯಾರೇ ಘೋಷಣೆ ಮಾಡಲಿ, ದೇಶದ ವಿರೋಧವಾಗಿ ಯಾರೇ ಅಲ್ಲಿ ಕೂಗಾಗಲಿ, ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7.5 ಕೋಟಿ ಜನ ಇರ್ಬೋದು, ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ಇರ್ಬೋದು, ಇಲ್ಲಿ ಸದನಕ್ಕೆ ನಾವಿಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿರತಕ್ಕಂಥ 224 ಜನ ಆಗಿರ್ಬೋದು, ಒಕ್ಕೊಳ್ನಿಂದ ನಾವೆಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ. ಯಾರಲ್ಲಿದ್ದಾರೋ ತಪ್ಪಿತಸ್ಥರು ಅವ್ರನ್ನ ಹಿಡ್ಕೊಂಡು ಬಂಧಿಸಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಏನಾಗಲಿದೆ ಆ ಶಿಕ್ಷೆ ಆಗೋದಕ್ಕೆ ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ. ಇದರಲ್ಲಿ ರಾಜಕಾರಣನ ಬಳಸೋದು, ಅದಕ್ಕೊಂದು ಬಣ್ಣ ಹಚ್ಚೋದು, ಇದೆಲ್ಲ ಯಾವ ಮಟ್ಟಕ್ಕೆ ಸರಿ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ನಿನ್ನೆ ಆಗಿರ್ತಕ್ಕಂಥ ಘಟನೆಗೆ ರಾಜಕೀಯವಾದಂಥ ಬಣ್ಣನ ಕಟ್ಟದೆ ದೇಶ ವಿರೋಧಿ ಚಟುವಟಿಕೆನ ಒಕ್ಕೊಳ್ನಿಂದ ನಾವೆಲ್ಲರೂ ಕೂಡ ಖಂಡಿಸಿ ಕಠಿಣವಾದಂಥ ಶಿಕ್ಷಣನ ಅವ್ರನ್ನ ಒದಗಿಕೊಳ್ಳೋಂಥ ಕೆಲಸ ನಾವು ಮಾಡೋಣ. ಅದನ್ನು ಬಿಟ್ಟು ಇದಕ್ಕೆ ರಾಜಕಾರಣನ ಬಳಸಿ ಅವರು ಇವರು ಅಂತ ಹೇಳೋದ್ರಲ್ಲಿ ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಚುನಾವಣೆ ಬಂತು, ಈ ಸಂದರ್ಭ ಆಯಿತು, ನಿನ್ನೆ ಆದಂಥ ಒಂದು ಸೋಲನ್ನ ಜೀರ್ಣ ಮಾಡ್ಕೊಳ್ಳಾರ್ದೆ ಈ ನಡೆದಂಥ ಘಟನೆಗೆ ಒಂದು ರಾಜಕೀಯವಾದಂಥ ಬಣ್ಣನ ಕಟ್ಟಂಥದ್ದು ನಾವೆಲ್ಲ ಖಂಡಿಸ್ತೀವಿ. ಸರ್, ಇವತ್ತು ಯಾರೋ ಕೂಗಿರ್ತಕ್ಕಂಥ ಘೋಷಣೆ, ನಾಸಿರ್ ಹುಸೇನ್ ಅವ್ರಿಗೆ ಅದಕ್ಕೆ ಯಾವೊಂದು ಸಂಬಂಧ ಬರುತ್ತೆ? ನಾವು ನಾಸಿರ್ ಹುಸೇನ್ ಅವರು ಕೂಡ ಅದನ್ನು ಖಂಡಿಸ್ತಾರೆ, ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇವತ್ತು ಒಳಗಡೆ ಗೃಹ ಸಚಿವರು ಅದ್ರ ಬಗ್ಗೆ ಉತ್ತರ ಕೊಡಲಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಬರ್ತೀವಿ, ಶಿಕ್ಷೆ ಕೊಡ್ತೀವಿ, ಕಠಿಣವಾಗಿ ಫಲಿತಾಂಶ ತಗೊಳ್ತೀವಿ. ಮೊನ್ನೆ ಪಾರ್ಲಿಮೆಂಟಲ್ಲಿ ಆದಂಥ ಘಟನೆಗೆ ನಾವೇನಾದರೂ ರಾಜಕೀಯವಾದಂಥ ಬಣ್ಣ ಕಟ್ಟದ್ವಾ? ಅದಕ್ಕೆ ಯಾರೋ ಒಬ್ಬನು ಮಾಡಿದಂಥ ಘಟನೆಗೆ ನಾವು ಕಟ್ಟಕ್ಕಾಗುತ್ತಾ? ನಡೆದಿರ್ತಕ್ಕಂಥದ್ದು ತಪ್ಪು, ಖಂಡಿಸ್ತೀವಿ. ಅದ್ರ ಬಗ್ಗೆ ಏನು ಶಿಕ್ಷೆ ಆಗುತ್ತೋ, ಕಾನೂನು ಕ್ರಮ ಆಗುತ್ತೋ ನಾವು ಜೊತೆಗಿದ್ದೀವಿ. ಅದು ತೀವ್ರವಾದಂಥ ಕ್ರಮನೇ ಆಗುತ್ತೆ. ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ, ದೃಶ್ಯಗಳನ್ನ ನಾವು ನೋಡಿದ್ದೀವಿ. ಕೂಲಂಕುಷವಾಗಿ ಏನು ಹೊರಗಡೆ ಬರುತ್ತೋ ಹೊರಗಡೆ ಬರಲಿ. ಕಠಿಣವಾದಂಥ ಕ್ರಮ, ಈ ರೀತಿಯಾದಂಥ ದೇಶ ವಿರೋಧವೇ ಆದಂಥ ಕೂಗುಗಳನ್ನ ಮಾಡಿದರೆ, ಘೋಷಣೆಗಳನ್ನ ಮಾಡಿದ್ರೆ ಅತ್ಯಂತ ಕಠಿಣವಾದಂಥ ಕ್ರಮ ಕಾನೂನಿನ ಪರಿಮಿತಿಯಲ್ಲಿ ಏನಿದೆಯೋ ಅದನ್ನು ತಗೊಳ್ಳೋಂಥದ್ದಕ್ಕೆ ನಮ್ಮ ಎಲ್ಲರ ಸಹಮತ ಇದೆ. ಘೋಷಣೆ ಕೂಗಿದ್ರು ಅಂತ ಹೇಳಿ ನಿಮ್ಮ ಸಂಸದರನ್ನ ಕೇಳಿದ್ರೆ ಮಾಧ್ಯಮದವರ ಮೇಲೆ ಏಕವಚನದಲ್ಲಿ ಮಾತಾಡಿದ್ದಾರೆ ಸರ್ ವಿಧಾನಸೌಧದಲ್ಲಿ. ಅದು ಎಷ್ಟು ಸರಿ? ಇವತ್ತು ಅದ್ರ ಬಗ್ಗೆ ನಾನು ನೋಡಿಲ್ಲ, ಮಾಧ್ಯಮಗಳಲ್ಲೇ ಕೂಡ ನಾವು ನೋಡಿರ್ತಕ್ಕಂಥದ್ದು. ಅದನ್ನ ಏನು ಮುಂದಿನ ಬಂದ ವಿಷಯ ಏನಿದೆ, ನಮ್ಮ ಸಂಸದರು ಮಾತಾಡಿರ್ತಕ್ಕಂಥದ್ದಾಗಿರ್ಬೋದು, ಅದನ್ನು ನಾವು ನೋಡಬೇಕಾಗುತ್ತೆ. ಆದರೆ ಇವತ್ತು ತಾವೇನು ಹೇಳ್ತಾ ಇದ್ದೀರಾ, ಮಾಧ್ಯಮಗಳಲ್ಲಿ ನಾವು ನೋಡಿರ್ತಕ್ಕಂಥ ದೃಶ್ಯಗಳ ಪ್ರಕಾರವಾಗಿ ದೇಶದ ವಿರುದ್ಧವಾಗಿ, ನಮ್ಮ ಅಸ್ಮಿತೆಯ ವಿರುದ್ಧವಾಗಿ ಯಾವೊಂದು ಸದ್ದು ಬಂದರೂ ಕೂಡ ಅದನ್ನು ನಾವು ಖಂಡಿಸ್ತೀವಿ. ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಪಕ್ಷ, ಈ ದೇಶದ ಅಸ್ಮಿತೆಯನ್ನು ಉಳಿಸೋಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಜವಾಬ್ದಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.